ಇನ್ನೊಂದು ವೈಟ್ ಫೋರ್ ವೀಲ್ ಡ್ರೈವ್ ವೈಟ್ ಹೆಂಗೆ ಕಾಗ್ತಾ ಅನ್ನೋದೊಂದು ಇದೆ ವೈಟು ಅಲ್ಲಿರೋದು ಡೆಲಿವರಿ ಒಳ್ಳೆ ಇನ್ಫಾರ್ಮೇಷನ್ ಡೆಲಿವರಿ ಬಗ್ಗೆ ಅದು ಫಸ್ಟ್ ಡೇ ಕಾದಿ ಡೆಲಿವರಿ ಈ ಜನಕ್ಕೆ ಫಸ್ಟ್ ಮೊದಲೇ ಡೆಲಿವರಿ ಅಂತ ಸೆಕೆಂಡ್ ಇಲ್ಲಿ ಇನ್ನೊಂದು ಸೆಕೆಂಡ್ ಇದೆ ಸೇಮ್ ಕಲರ್ ಆಲ್ಮೋಸ್ಟ್ ಸೇಮ್ ಡಿಫ್ರೆಂಟ್ ಇದೆ ಕಲರ್ ಅನ್ಕೋತೀನಿ ಕಲರ್ ನೋಡ್ತಾ ಇದೆ ಅಂದರೆ ಆ ಕಲರ್ ನೋಡಿದೆ ಈ ಕಲರ್ ನೋಡ್ತು ಡಿಫ್ರೆಂಟ್ ಇದೆ ಕಲರ್ ಅನ್ಕೋತೀನಿ ಕಲರ್ಸಲ್ಲಿ ಸ್ವಲ್ಪ ಇಂಟೇಟು ಗ್ರೇ ಥರ ಕಾಣ್ತದೆ ಈ ಕಲರು ಅದು ಸ್ವಲ್ಪ ಹೊಸ ಕಲರ್ ಥರ ಕಾಣ್ತದೆ ಗ್ರೇ ಆಗುತ್ತೆ ಚೆನ್ನಾಗಿರೋನು ಅಲ್ಲಿ ಏನೋ ಡೆಲಿವರಿ ಗಾಡಿ ಅಂತ ಫೋರ್ ವೀಲ್ ಡ್ರೈವು ಇದು ಫೋರ್ ವೀಲ್ ಡೆಲಿವರಿ ಗಾಡಿ ಸೆಕೆಂಡ್ ಗಾಡಿ ಆ್ಯಂಡ್ ಅಲ್ಲಿ ನೋಡ್ತಾರೆ ಫಸ್ಟ್ ಡೆಲಿವರಿ ಗಾಡಿ ಬೋಟ್ ಇದೆ ಡೆಲಿವರಿ ಗಾಡಿ ಆ್ಯಂಡ್ ನೀವು ನಿಮಗೆ ಎಷ್ಟಾದ್ರು ಬುಕ್ ಮಾಡಬೇಕಿಲ್ಲ ಗಾಡಿ ನೋಡ್ಬೇಕಂದ್ರೆ ಟೆಸ್ಟರ್ ನೋಡ್ಬೇಕಂದ್ರೆ ಈ ಶೋರೂಮ್ಗೆ ಬನ್ನಿ ಮೊರಫ್ ಗ್ಯಾರೇಜ್ ಎಮ್ ಜಿ ಶೋರೂಮು ಅಟಾರ ಕಾರ್ಸ್ ಅಂತ ಲ್ಯಾಂಡ್ಮಾರ್ಕ್ ಏನಿದೆ ಅಲ್ಲಿ ಸರ್ ಲ್ಯಾಂಡ್ಮಾರ್ಕು ಇದು ಕೋಗಿಲೆ ಕ್ರಾಸ್ ರೋಡು. ಹಾಂ ಕೋಗಿಲ ಕ್ರಾಸ್ ಮಾಫಿಲ್ ಬರುತ್ತಾ ನಾನು ಬರ್ತಾರೆ ಅಲ್ಲಿ ರೈಡ್ ಮಿಸ್ ಆಗಿತ್ತು ಯೂಟರ್ನ್ ಮುಂದೆ ಯೂಟರ್ನ್ ಹೋಗೋಕ್ಕಾಗ ಅಷ್ಟೊಂದು ದೂರ ಅದು ಯೂಟರ್ನ್ ಇದು 4 ವೀಲ್ ಡ್ರೈವ್ ಇದೆ. ಹಾಂ ಹೋಗಲ್ ಜಾವ ಹಾಂ 4 ವೀಲ್ ಡ್ರೈವ್. ಹಾಂ ಸ್ವಲ್ಪ ಕಮ್ಮಿ ಮೇಲೆ ಬಂದರೆ ಮುಂದೆ ಹೋಗುತ್ತೆ ಫುಲ್ಲು ಹೌದು. ಆಯ್ತು ಇದಲ್ಲಿ ನೋಡಿ ಇದು 4 ವೀಲ್ ಡ್ರೈವ್ ಅಲ್ಲಿ ಹಾಂ ನಿಮಗೆಲ್ಲ ಹಾಂ ಕ್ಲಿಪ್ ಕಾಲ್ ಫಂಕ್ಷನ್ಸ್ ಬರುತ್ತೆ, ಹಾಂ 3 ಡಿಫೆನ್ಷನ್ ಬರುತ್ತೆ, ಹಾಂ ಮತ್ತೆ 3 ಟೆರೆನ್ ಬರುತ್ತೆ. ಹಾಂ ಹಾಂ ಟೂ ವೀಲ್ಗೆ ಫೋರ್ ವೀಲ್ ಟೂ ವೀಲ್ ಹೋಗಿ ಅದು ಡಿಫ್ರೆನ್ಸ್ ಇದೆ ಸರ್ ಟೂ ವೀಲ್ಗೂ ಫೋರ್ ವೀಲ್ ಜಾಗ ಅದು ಡಿಫ್ರೆನ್ಸ್ ಇದೆ ಅಂತೆ ಫೀಚರ್ಸ್ ಅಲ್ಲಿ ಡಿಫೆನ್ಷಿಯಲ್ ಬರಲ್ಲ, Okay. ಕ್ಲಿಪ್ ಕಾಲ್ ಫಂಕ್ಷನ್ಸ್ ಬರಲ್ಲ, Okay. ಟೆರೆನ್ ಮೋಡ್ ಬರಲ್ಲ. ಓಕೆ ಅದು ಬಂದು ನಿಮಗೆ ಕಂಪ್ಲೀಟ್ 2 ವೀಲ್ ಡ್ರೈವ್. ಓಕೆ ಕಲರ್ಸು ಡಿಫ್ರೆಂಟ್ ಇದೆ ಕಲರ್ಸ್ನ ಕಲರ್ಸ್ ಏನ್ ಡಿಫೆನ್ಸ್ ಇಲ್ಲ. 2 ವೀಲ್ ಸೇಮ್ 4 ಕಲರ್ಸ್ ಬರುತ್ತೆ, 4 ವೀಲ್ ಅಲ್ಲೂ ಸೇಮ್ ಸ್ವಲ್ಪ ಡಿಫ್ರೆಂಟ್ ಆಗ್ತದೆ ಸ್ವಲ್ಪ ಗ್ರೇ ಕಲರ್. ಓಕೆ ಸ್ವಲ್ಪ ಇದು ಸಿಮೆಂಟ್ ಗ್ರೇ Okay. ಕಲರ್. ಗ್ರೇ ಥರ ಕಾಣಿಸ್ತದೆ ಕಲರ್ ಏನು ಹುಂಡೆ ಬೆನ್ನಲ್ಲಿ ಕೊಟ್ಟಿದ್ದಾರೆ ಮಹಿಂದ ತಾರ ಆತ ಕಲರ್ ಕಾಣಿಸ್ತದೆ ಇದನ್ನ ನಾವು ರೆಡಿಚ್ ಗ್ರೇ ಅಂತ ಅಂದ್ಬಿಟ್ಟು ಕರಿತೀವಿ. Okay. ಆಟೋಮೊಬೈಲ್ ಫೀಲ್ಡ್ ಅಲ್ಲಿ ಇದನ್ನ ನಾವು ರೆಡಿಚ್ ಗ್ರೇ ಅಂತ ಓಕೆ ಕರಿತೀವಿ. ಫಸ್ಟ್ ಲಜುವೆ ಕಾಸು ಇಟ್ಟು ಕಲರ್ ಪಾರ್ಷಲಲ್ಲಿ ಇಟ್ಟು ಕಲರ್ ಇದು ಆಮೇಲೆ ಈಗ ಇಂಡಿಯನ್ ಕಾಸಿಗೆ ಬರ್ತದೆ ಕಲರ್ ಸರಿ ನಾವು ಪ್ರೈಸ್ ಡಿಫ್ರೆನ್ಸ್ ಇದೆ ಟೂ ವೀಲ್ಗೂ ಫೋರ್ Top ವೀಲ್ಗೂ end ಇದು. ಹಾಂ ಇದು ಫುಲ್ ಟಾಪ್ ಎಂಡ್ 56 lakhs ಗಂಟ ಆಗುತ್ತೆ. ಹಾಂ ಓಕೆ ಅವನ್ ಎಷ್ಟು ಡಿಫ್ರೆನ್ಸ್ ಇದೆ ಟೂ ವೀಲ್ಗೂ ಫೋರ್ ವೀಲ್ ಜಾಬ್ಗೇನು ಎಷ್ಟು ಡಿಫ್ರೆನ್ಸ್ ಬರುತ್ತೆ ಆನ್ ದ ಪ್ರೈಸ್ ಟೂ ವೀಲ್ಗೂ ಫೋರ್ ವೀಲ್ ಜಾಬ್ಗೇನು ಅದು ಬಂದು ಇದಕ್ಕಿಂತ ಅದು ಬಂದು ನಿಮಗೆ 2 to 3 lakhs ಗಂಟ ಕಡಿಮೆ ಆಗುತ್ತೆ. ಓಕೆ ಟೂಟೆಲ್ಲ ಡಿಫ್ರೆನ್ಸ್ ಇದೆ ಫೋರ್ ವೀಲ್ಗೂ ಟೂ ವೀಲ್ ಜಾಬ್ ಅಂದಿಲ್ಲ ಹಾಂ ಎವ್ರಿಥಿಂಗ್ ನಿಮಗೆ ಸೇಮ್ ಅಲ್ಲಿ ಆಲ್ಮೋಸ್ಟ್ ಎವ್ರಿಥಿಂಗ್ ನಿಮಗೆ ಸೇಮ್ ಫೀಚರ್ಸಲ್ಲಿ ಫೀಚರ್ಸ್ ಎಲ್ಲ ಸೇಮ್. ಮೂನಫ್ಗೆ ಡಿಫ್ರೆನ್ಸ್ ಇದೆ ಅಂತ ಅಷ್ಟೊಂದು ಫೀಚರ್ಸಲ್ಲಿ ಜೆ ಎಸ್ ಡಬ್ಲ್ಯೂ ಇನ್ನೊಂದು ವಿಚಾರ ಇದೆ ನಿಮ್ಮ ಕಂಪನಿ ಇರ್ತಾರ ಜೆ ಎಸ್ ಡಬ್ಲ್ಯೂ ಇಲ್ಲ ಇದು ಮೂರು ಸ್ಟೇಜ್ ಬಿಟ್ರೆ ನಿಮಗೆ ಇದು ಯಲಹಂಕ ಬಿಟ್ರೆ ಮಾಗಡಿ ರೋಡ್. ಹಂಗೆ ಇನ್ನೊಂದು ಬಂದಿದ್ದ ಜೆ ಎನ್ ಇನ್ನೊಂದು ಕಂಪ್ನಿ ಅದ ಜೆ ಎಸ್ ಡಬ್ಲ್ಯೂ ಅಲ್ಲಿ ಡೆಲಿವರಿ ಅದ ನೋಡಿದೆ ಅವ್ರು ಅಲ್ಲಿ ಮಾರಾಟ ಹೋಟೆಲಲ್ಲಿ ಮೂರ್ಖತೆ ಡೆಲಿವರಿ ಮಾಡೋದು ಕಸ್ಟಮರ್ಸ್ ತೋರಿಸಿದ್ರು ಗ್ರ್ಯಾಂಡಾಗಿ ಬರೀದ್ರು ಅದು ನಿಮ್ದಲ್ಲಿ ಶೋರೂಮ್ ಅಂತಾರೆ ಕಸ್ಟಮರ್ ಆಗಿ. ಇದು ಕಡೆ ಇದು ಎಲ್ಲ ಇಂಡಿಪೆಂಡೆನ್ಸ್ ಸಸ್ಪೆನ್ಷನ್ ಶಾಕ್ ಅಬ್ಸರ್ಸ್ ವಿತ್ ಸಸ್ಪೆನ್ಷನ್. ಓಕೆ ಹಾಂ ಇಂಡಿಪೆಂಡೆಂಟ್ ಶಾಕ್ ಅಬ್ಸರ್ಸ್ ವಿತ್ ಸಸ್ಪೆನ್ಷನ್ ಅಂತ. ಓಕೆ ಹಾಂ ಟೂ ವೀಲ್ಗೆ ಹಂಗೆ ಬರುತ್ತೆ ಸೇಮ್ ನಿಮಗೆ ಸಸ್ಪೆನ್ಷನ್ ಶಾಕ್ ಅಬ್ಸರ್ಸ್ ಎಲ್ಲ ಸೇಮ್. ಓಕೆ ಹಾಂ ಇಂಟೀರಿಯರ್ ಇಂಡಿಪೆಂಡೆಂಟ್ ಶಾಕ್ ಅಬ್ಸರ್ಸ್ ಸಸ್ಪೆನ್ಷನ್. ಓಕೆ ಹಾಂ ನೀವು ಬ್ಯಾಕ್ ಸೈಡ್ ನೋಡಕ್ ಹೋದ್ರ ಹಾಂ ಹಾಂ ಫೈಲಿಂಕ್ ಶಾಕ್ ಅಬ್ಸರ್ಸ್ ಸಸ್ಪೆನ್ಷನ್ ಇಂಡಿಪೆಂಡೆನ್ಸ್ ಓಕೆ ಫೈಲಿಂಕ್ ಹಾಂ ಇಂಡಿಪೆಂಡೆಂಟ್ ಶಾಕ್ ಅಬ್ಸರ್ಸ್ ಸಸ್ಪೆನ್ಷನ್. ಕೀಸ್ನ ಡಿಫ್ರೆನ್ಸ್ ಇದೆಯಾ ಕೀಲೆ ಡಿಫ್ರೆನ್ಸ್ ಇದೆಯಾ ಸೇಮ್ Same. ಬರುತ್ತೆ. ಹಾಂ ಸಾಟ್ಗೆ ಸ್ಮಾರ್ಟ್ ಕೀ ಬರುತ್ತೆ. ಹಾಂ ಎಮ್ ಜೆ ಟಕ್ಕೆ ಕೀ ಕಪ್ಪ ಮೇಲೆ ಡಿಫ್ರೆಂಟ್ ಇದೆ ಕೀಗ ಹಾಂ? ಎಮ್ ಜೆ ಟಕ್ ಥರ ಇಲ್ಲ ಕೀ ಇದು ಇಲ್ಲ, ಇದು ಡಿಫ್ರೆಂಟ್ ಡಿಫ್ರೆಂಟ್. ಹಾಂ ಹಾಂ ಕೀಲೆ ಕೀಲೆ ಏನೇನು ಬರುತ್ತೆ ಫೀಚರ್ಸ್ ಕೀಯಲ್ಲಿ ನಿಮಗೆ ಆಟೋ ಟೈಲ್ ಗೇಟ್ ಬರುತ್ತೆ, ಟೈರ್ಡ್ ಓಪನ್ ಮಾಡ್ಬೋದು. ಹಾಂ ಓಪನ್ ಆಗುತ್ತಾ? ಓಕೆ ಓಕೆ ಹಾಂ 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 ಓಕೆ ಹಾಂ ಬರೀ ಮೇನ್ ಒಟ್ಟು ಕೆಳಗಿಲ್ಲ ಫೀಚರು ಅಂದರೆ ಬೋಟು ಅಲ್ಲ ಮೇಲ್ಗಡೆ ಬೋಟ್ ಇದೆ ಫೀಚರು ಕೀಯಲ್ಲಿ ಓಕೆ ಡೌನ್ ಆಗುತ್ತೆ. ಓಕೆ ಚೆನ್ನಾಗಿದೆ ಫೀಚರ್ ಮೋಸ್ಟ್ ವಾಂಟೆಡ್ ಬಟ್ ಕಸ್ಟಮರ್ಗೆ ಫಾರ್ಚುನೇಟ್ಲಿ ಈ ಫೀಚರ್ ಇಲ್ಲ ನಿಮ್ಮಲ್ಲಿ ಇದೆ ಎಮ್ ಜೆ ಡಸ್ಟಲ್ಲಿ ಇದೆ ಹೌದು. ಹಾಂ ಕೀಲೆಸ್ ಬಿಟ್ಟು ಒಮ್ಮೆ ಹೆಂಗಿದೆಯಾ ಹಿಂಗೇನೋ ಕೀಲೆಸ್ ಮಾಡ್ತಾನೆ ಕಂಟ್ರಿ ಇಲ್ಲ. ಗೊತ್ತಿಲ್ಲ ಓಕೆ ಫಾರ್ಚುನೇಟ್ಲಿ ಇದೆ ಬಟ್ ಇದೆಲ್ಲ ಅಂದ್ರೆ ನೀವು ಓಕೆ ಇಲ್ಲ ಅಷ್ಟೇ ಇಲ್ಲ ಅದು ಮಿಸ್ಸಿಂಗ್ ಇದೆ ಓಕೆ ಸ್ಟಾಪ್ ಇದೆ ಓಕೆ ಚೆನ್ನಾಗಿದೆ ಟೂ ಫೀಚರ್ ಕೊಟ್ಟಾರೆ ಕಸ್ಟಮರ್ಗೆ. ಓಕೆ ಜಾಸ್ತಿ ಸಮಯ ಕಸ್ಟಮರ್ಗೆ ಕೀಲ್ ಅನ್ಲೋಕೆಲ್ಲ ಮಾರಕ್ಕಾಯ್ತು ಫೀಚರ್ ಬೋಟ್ ಇನ್ ಕೇಸ್ ಡೌನ್ ಅಪ್ ಮಾಡಕ್ಕಾಯ್ತು ಆರಾಮಾಗಿ ಡೌನ್ ಮಾಡಕ್ ಬೇಕು ಅಂತಂದ್ರೂ Okay. ಗೆಸ್ಟ್ ಕಂಟ್ರೋಲ್ ಓಕೆ ಸೈಡ್. ಓಕೆ ಹಾಂ ಹಾಂ ಸೀಟ್ 60/40 ಫೋಲ್ಡಬಲ್ಲ 60/40 ಫೋಲ್ಡರ್. ಈಗ ಸ್ಟಾಕ್ ಎಷ್ಟಿದೆ ಬೋಟ್ ಮೆಜೆಸ್ಟರಲ್ಲಿ ಹಾಂ? ಸ್ಟಾಕ್ ಎಷ್ಟು ಬರುತ್ತೆ ಬೋಟ್
303 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತಾ. Okay. ಫೋಲ್ಡಬಲ್ ಮಾಡ್ಕೊಂಡ್ರೆ ನಿಮಗೆ 606 ಲೀಟರ್ಸ್ ಗಂಟೆ ಬರುತ್ತಾ. ಓಕೆ ಆಲ್ಮೋಸ್ಟ್ 606 ಓಕೆ ಲೀಟರ್ಸ್ ಗಂಟೆ ಬರುತ್ತಾ. ಹೋಗ್ಸಂಟ್ ಕಂಪ್ಯೂಟರ್ ಫೋಲ್ಡಬಲ್ ಆದ್ರೆ 606 ಲೀಟರ್ಸ್ ಗಂಟೆ ಬರುತ್ತೆ. ಓಕೆ ವಿತೌಟ್ ಫೋಲ್ಡಬಲ್ ಅಂತಂದ್ರೆ 303 ಓಕೆ 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 ಟೆರನ್ ಕಂಪನಿ ಸೇಮ್ ಬೂಟ್ ಸ್ಪೇಸ್ ಬರುತ್ತಾ ನಾನು ಜಾಸ್ತಿ ಇದೆ ಬೂಟ್ ಸ್ಪೇಸ್ ವೋಕ್ಸೋನ್ ಟೆರನ್ ಕಂಪೇರ್ ಮಾಡಿದಾಗ ಬೂಟ್ ಸ್ಪೇಸ್ ಜಾಸ್ತಿ ಇದೆ ಕಡಿಮೆ ಆಗುತ್ತೆ ಮೆಜೆಸ್ಟರಲ್ಲಿ. MG ಮೆಜೆಸ್ಟರ್ ಅಲ್ಲಿ ಜಾಸ್ತಿ ಬರುತ್ತೆ ಬೂಟ್ ಓಕೆ ಓಕೆ ವೋಕ್ಸೋನ್ ಟೆರಲ್ಲಿ ಕಡಿಮೆ ಆಗುತ್ತೆ ಇದು ಇದು ಅದು ಸೆಕೆಂಡ್ ಕಂಪೇರ್ ಮಾಡಿ 1000 ಲೀಟರ್ಸ್ ಆಗುತ್ತೆ ಆಲ್ಮೋಸ್ಟ್. ಹೌದು 1000 ಲೀಟರ್ಸ್ ಗಂಟೆ. ಓಕೆ ಟಾಟಾ ಟಾಟಾ ಇವಾಗ ಕೊಟ್ಟಿದ್ರು ಅದು ಫಸ್ಟ್ ವರ್ಲ್ಡ್ಸ್ ಅನ್ನ ದೊಡ್ಡ ಬೂಟ್ ಅದೇನಲ್ಲಿ ಕೊಟ್ಟಿದ್ರು ಫಿಜರ್ ಕೊಟ್ಟಿದ್ರು ಆಲ್ಮೋಸ್ಟ್ ಅಷ್ಟೇ ಬರುತ್ತೆ ಆಯ್ತು ಜಾಸ್ತಿ ಬರುತ್ತೆ. ಹಾಂ ಹಾಂ ಇದು ಫ್ಲಾಟ್ ಬೆಡ್ ಆಯಿತು. ಈಗ ಕ್ಯಾಂಪಿಂಗ್ ಮಾಡ್ಬೇಕಂದ್ರೆ ಈ ಕಾರಲ್ಲಿ ಫ್ಲಾಟ್ ಬೆಡ್ ಆಯಿತು. ಆಗುತ್ತೆ. ಫ್ಲಾಟ್ ಬೆಡ್ ಆಗುತ್ತೆ ಆರಾಮಾಗಿ ನಾವು ಬೆಡ್ ಆಗಕ್ಕಾಗುತ್ತೆ ಆರಾಮಾಗಿ. ಸುಮಾರು ಜನ ಅದೊಂದು ಇರುತ್ತೆ ಮೈಂಡಲ್ಲಿ. ಸೊ ಕೆಲವರು ಬಂದು ಕ್ಯಾಂಪಿಂಗ್ ಮಾಡಕ್ ಹೋದ್ರು ಮೇಲ್ಗಡೆ ಟೆಂಟ್ಸ್ ಎಲ್ಲ ಇದು ಮಾಡ್ತಾರೆ. ಓಕೆ ಮೇಲೆ ಅವ್ರು ಇನ್ಸೈಡ್ ಫ್ಲಾಟ್ ಬೆಡ್ ಕೇಳ್ತಾರೆ. ಸುಮಾರು ಕೆಲಸಲ್ಲಿ ಫ್ಲಾಟ್ ಬೆಡ್ ಆಗಲ್ಲ ಅಂತಾರೆ. ಅದಕ್ಕೆ ಇದರಲ್ಲಿ ಆಗುತ್ತೆ ಅಂತ Flat bed ಆಗುತ್ತೆ. ಬಿಕಾಸಲ್ಲಿ ಫ್ಯೂ ಕಷ್ಟ ನೋಡಿದ್ದೀನಿ. ಹೂನೆಕ್ರಲ್ಲಿ ಇದೆ ಅದಕ್ಕೆ ತಿಳಿದ ಫೀಚರ್. ಹೂನೆಕ್ರಲ್ಲಿ ಇದೆ ಹೂನೆ ಬೆನಲ್ಲಿ ಇರ್ಬೇಕು ಫೀಚರ್. ಅದಾದ್ಮೇಲೆ ನಿಮ್ಮದೇ ಕೊಡಿ ನೆಕ್ಸ್ಟ್ ವಾರ ಇದೆ ಫ್ಲಾಟ್ ಬೆಡ್ ಕೇಳ್ತಾರಲ್ಲ. ಹಾಂ ಚೆನ್ನಾಗಿದೆ ಫೀಚರ್. ಕಸ್ಟಮರ್ ಎಲ್ಲಿ ಥರ ಮರಿದ್ದೀರಾ ಅವ್ರಿಗೆ ಡಿವೈಸ್ ಪ್ರಕಾರ ಗಾಡಿ ಲಾಂಗು ಹೋಗುತ್ತೆ. ಆಮೇಲೆ ಕ್ಯಾಂಪಿಂಗು ಫ್ಲಾಟ್ ಬೆಡ್ ಆಗುತ್ತೆ ಕಸ್ಟಮರ್ಗೆ. ಅಂದಮೇಲೆ ಟೆಂಟ್ ಹಾಕೊಂಡು ಮಲ್ಕೊಳಕ್ಕಾಗುತ್ತೆ ಕಸ್ಟಮರ್. ಚೆನ್ನಾಗಿದೆ ಫೀಚರ್ಸ್. ಬ್ಲ್ಯಾಕ್ ಕೊಟ್ಟಿಲ್ಲ ಆ ಕಲರ್ ಕೊಟ್ಟಿದ್ದೆ ಚೆನ್ನಾಗಿರೋದು ಬ್ಲ್ಯಾಕ್. ಆ ಕಲರ್ ಇಲ್ಲ ಸೇಮ್ ಇದೆ. ಬ್ಲ್ಯಾಕ್ ಇದೆಯಲ್ಲ ಬ್ಲ್ಯಾಕ್ ಇದೆ. ಹಾಂ ಬ್ಲ್ಯಾಕು ಗ್ರೇ ಮತ್ತು ಸೇಮ್ ಇತ್ತ ಗ್ರೇ ಬರುತ್ತಿದ್ದಲ್ಲ ಸೇಮ್ ಇತ್ತ ಗ್ರೇನ್ ಆಲ್ಮೋಸ್ಟ್. ಇತ್ತಾಗೆ ಬ್ಲ್ಯಾಕ್ ಅಂದರೆ ಮತ್ತು ವೈಟ್ ಅಂದರೆ ವೈಟ್ ಮತ್ತು ಇದು 24 ಕಲರ್ಸ್ ಅಂದರೆ ರೆಡ್ ಇಲ್ಲ ಬ್ಲೂನು ಇಲ್ಲ. ಇಲ್ಲ. ಎಂಬತ್ತರಲ್ಲಿ ಫಸ್ಟ್ ಕಲರ್, ಸೆಕೆಂಡ್ ಕಲರ್, ಸೆಕೆಂಡ್ ಥರ್ಡ್ ಕಲರ್, ಥರ್ಡ್ ಕಲರು, ಫೋರ್ತ್ ಕಲರ್. ಫೋರ್ತ್ ಕಲರು. MG-ಅಲ್ಲಿ ಬ್ಲೂ ಕೂಡ ಚೆನ್ನಾಗಿರೋದು. ಬ್ಲೂ ರೆಡ್ಡಲ್ಲಿ MG-ಅಲ್ಲಿ ಬರುತ್ತೆ. ಬರೀ MG-ಅಲ್ಲಿ ಇಲ್ಲ ಕಲರ್ ಇಲ್ಲ ಅದು. ಇಲ್ಲ. ಈಗ ಇದರಲ್ಲಿ ಕಸ್ಟಮೈಸ್ ಇದೆ ಕಲರ್ ಸೀಟ್ ಆಪ್ಷನ್ಸ್ ಅನ್ನಾರು. ಈಗ ಸೀಟ್ಸು ಕಲರ್ ಆಪ್ಷನ್ ಕಸ್ಟಮರ್ ಬರಲ್ಲ. ಆಚೆ ಮಾಡಿಸ್ಕೋಬೇಕು. ವಾರಂಟಿ ಎಷ್ಟಿದೆ? ವಾರಂಟಿ ಎಷ್ಟು ಬರುತ್ತೆ ಇದಕ್ಕೆ? ವಾರಂಟಿ 3 years ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ಗಂಟೆ ಬರುತ್ತೆ. ಹಾಂ 3 years ಅನ್ಲಿಮಿಟೆಡ್ ಕಿಲೋಮೀಟರ್ಸ್. ಓಕೆ ಹಾಂ ಇಷ್ಟು ಬರುತ್ತೆ ಬರುತ್ತೆ ಹಾಂ ಬೈ ಡಿಫಾಲ್ಟ್. ಹಾಂ ಇನ್ನು ಕಸ್ಟಮರ್ 20 ಟೈರ್ ಹೋಗೋಕ್ಕಾಗತ್ತೆ. ಕಸ್ಟಮರ್ ಟೈರ್ನ ಅಪ್ಪೇಡು ಮಾಡೋಕ್ಕಾಗ್ತಿದ್ದಲ್ಲ ಆರಾಮಾಗ. ಇನ್ನೊಂದು 1 inch ಜಾಸ್ತಿ ಆಗೋಕ್ಕಾಗ್ತದೆ ಟೈರು. ಇದು ಹೈಡ್ರಾಲಿಕ್ಸ್ ಇದು ಕೊಟ್ಟಿಲ್ಲ ನಾವು. ಹಾಂ ಲೈಕ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ಸ್ ಕೊಟ್ಟಿಲ್ಲ. ಹಾಂ ನಾವು ಕೊಟ್ಟಿರೋದು ಇಂಡಿಪೆಂಡೆಂಟ್ Okay, ಹಂಗಿಲ್ಲ. ಅದು ಫಿಕ್ಸೆಡ್ ಆಗಿರುತ್ತೆ. ಆಯ್ತು. height ಆಗಲ್ಲ. ಆಯ್ತು ಹಂಗಲೇ ಸಸ್ಪೆನ್ಷನ್ ಕಸ್ಟಮರ್ ಟೈರ್ನ ಅದು 20 inch ಮಾಡಿಫೈ ಮಾಡ್ತಾರೆ ಅಂದರೆ ಮಾಡಿಫೈ ಮಾಡ್ಬೋದು. ಆಗತ್ತೆ 10 inch ಆಗುತ್ತೆ. Modify ಮಾಡ್ಬೋದು. ಲೀಗಲಾಗಿ ಆಗುತ್ತೆ ಆರಾಮಾಗಿ. ಆಗುತ್ತೆ. ಇದು ಅಷ್ಟು ಸ್ಪೇಸ್ ಇದೆ ಆರಾಮಾಗಿದೆ. ಆಗುತ್ತೆ. 21 inch ತನಕ ಹೋಗುತ್ತೆ ಟೈರ್ಸ್ ಆರಾಮಾಗಿ. ಹಾಂ ಇದು 2 ಲೀಟರ್ ಇಂಜಿನ್, ಓಕೆ ವೇರಿಯಬಲ್ ಟರ್ಬೋ ಚಾರ್ಜರ್ ಇಂಜಿನ್. ಓಕೆ ಹಾಂ ಓಕೆ ಎಂಜಿನ್ ಬೋರ್ಡ್ ಸೇಮ್ ಬರುತ್ತೆ. 2 to 4 ಸೇಮ್ ಎಂಜಿನೇ ಬರುತ್ತೆ. ಹೌದು. ಹಾ. 2 ಲೀಟರ್ ಇಂಜಿನ್, ವೇರಿಯಬಲ್ ಟರ್ಬೋ Okay. ಚಾರ್ಜರ್ ಇಂಜಿನ್. ಓಕೆ ಇನ್ ಕೇಸ್ ನಾನು ಟರ್ಬೋನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತಂದ್ರೆ ಇನ್ಕ್ರೀಸ್ ಆಗುತ್ತೆ. ಓಕೆ ಹಾಂ ಮಿರರ್ ಗೊತ್ತೆ ಹೆವಿ ಮಿರರ್ ಕೊಟ್ಟಿದ್ದೀರಾ ನೀವು. ಸೇಮ್ ಲ್ಯಾಂಗ್ವೇಜ್ ಥರ ದೊಡ್ಡದಾಗಿ ಮಿರರ್ ಕೊಟ್ಟಿರೋ ಅದು ಬೇರೆಲ್ಲ ಗೊತ್ತೆ. MG ಹೆಕ್ಟರ್ ದೊಡ್ಡ ಸೈಜ್ ಬರಲ್ಲ, ಇದ್ರಲ್ಲಿ ದೊಡ್ಡ ಸೈಜ್ ಇದೆ. ಹೌದು. ಜಾಸ್ತಿ ಅಲ್ಲಿ ಫೀಚರ್. ಈಗ ಕಸ್ಟಮರ್ ಗ್ಲಾಸ್ ಟೈನಿಂದ ಅಪ್ಡೇಟ್ ಆಗುತ್ತೆ ಗಾಡಿ ಆರಾಮಾಗಿ ಕಸ್ಟಮರ್ಗೆ. ಹೌದು. ಗ್ಲಾಸ್ ಟೈನ್ದಾಗೆ ನೆಕ್ಸ್ಟ್ ಅಪ್ಡೇಟ್ ಇದೆ ಜಾಸ್ತಿ ಕಸ್ಟಮರ್ಗೆ. ಹೌದು. 7 ಸೀಟಲ್ಲಿ ಕರೆಂಟ್ ಇರೋದು MG ಹೆಕ್ಟರು ಬಿಟ್ಟರೆ MG ಮೆಜೆಸ್ಟಿಕ್ ಅಷ್ಟೇ ಅದೇ ವೇರಿಯಂಟ್ ಇರೋದು. ಹೌದು. ಗ್ಲಾಸ್ಟರ್ ಆನ್ ಬುಕ್ಕಿಂಗ್ ಆಗ ಹೌದು. ಅಂದರೆ ನೀವು ಹೌದು. ಟೋಟಲ್ 3 ಕಾರ್ಸ್ ಇದೆ 7 ಸೀಟರಲ್ಲಿ. ಈಗ ಹೌದು. 7 ಸೀಟಲ್ಲಿ 3 ಕಾರ್ ಅಂದರೆ ನೀವು MG ಅಡ್ಜಸ್ಟರ್, MG ಹೆಕ್ಟರು, MG ಇನ್ನೊಂದು ಗಾಡಿ ಇದೆ ಗ್ಲಾಸ್ಟರ್ ಇದೆ ಅವ್ರದ್ದು Glaster. ಗ್ಲಾಸ್ಟರ್. ಈಗ ಇವಿ ಕಾರಲ್ಲಿ ಎಷ್ಟಿದೆ? ಇವಿ ಕಾರ್ಸಲ್ಲಿ ಎಷ್ಟು ಬರುತ್ತೆ ಅಂತ ಕರೆಂಟಿಗೆ? ಇವಿ ಕಾರ್ಸಲ್ಲಿ ಕರೆಂಟ್ ಎಷ್ಟು ಬೇಕು ಅಂತ 7. ಇವಿ ಕಾರ್ಸಲ್ಲಿ ಕರೆಂಟಿಗೆ ಯಾರು ಸೆಲ್ ಮಾಡ್ತಾರೆ MG ಕರೆಂಟಿಗೆ? ನಾವೇ ಸೇಲ್ ಮಾಡ್ತೀವಿ. ಹಾಂ MGಲಿ ಇರೋದು ವಿನ್ಸರ್ ಇದೆ, ವಿನ್ಸರ್ ಇದೆ, ಕಾಮೆಟ್ ಇದೆ, ಕಾಮೆಟ್ ಇದೆ, ZS ಇದೆ. ಆಸ್ಟರ್ ಇದೆ ಒಂದು ಅದು. ZS ಇದೆ. ಹಾಂ ZS ಆಸ್ಟರ್ ಸ್ಟಾಪ್ ಆಯ್ತಾ ಅದು? ಆಸ್ಟರ್ ಪೆಟ್ರೋಲ್ ವೆಹಿಕಲ್ ಅದು. ಪೆಟ್ರೋಲ್ ವೆಹಿಕಲ್. ಓಕೆ 3 EVs ಇದೆ. ಒಂದು ಮಿಸರ್ SUV ಇದೆ ಅಂದರೆ ಹೌದು. ಒಂದು ಮಿಸರ್ ಇದು MUV ಇದೆ. MOV ಅದು MUV, ಅದು MPV. MUV. ಹಾಂ MUV. MPV ಅದ ಅದು? MPV ಬರಲ್ಲ. ಹಾಂ ಓಕೆ MUV ಹಾಂ ಮಲ್ಟಿ ಯುಟಿಲಿಟಿ ವೆಹಿಕಲ್. ಓಕೆ ಹಾಂ MPV ಬರುತ್ತೆ. ಹಾ. MPV ಮಲ್ಟಿ ಪ್ಯಾಸೆಂಜರ್ ವೆಹಿಕಲ್ Okay. ಬರುತ್ತೆ. ಇದು MUV. ಓಕೆ ಅದು ನಿಂತಿರೋದು ಬೇಸ್ ವೇರಿಯಂಟ್ ಅದು?
ಅದಂತಾರೆ ವಿನ್ಸ್ ಬೇಸ್ ವೇರಿಯಂಟ್ ಅದರಲ್ಲಿ ಏನಿದೆ ಫೀಚರ್ಸ್ ಬೇಸ್ ವೇರಿಯಂಟ್ ಅಲ್ಲಿ ಫೀಚರ್ಸ್ ಜಾಸ್ತಿ ಏನು ಬರಲ್ಲ, ಕಡಿಮೆ ಫೀಚರ್ಸ್. ಈಗ ಏನು ಈಗ ಟಾಪ್ ಎಂಡ್ ಅಲ್ಲಿಂದ ಬೇಸ್ ಕರೆಕ್ಟ್ನಾ ಇದು ಬೇಸ್ ಬೇಸ್ ಟಾಪ್ ಲೈಕ್ ಏನು ಡಿಫ್ರೆನ್ಸ್ ಏನಿದೆ ಬೇಸ್ ಟಾಪ್ ಎಂಡ್ ವೀಕ್ಸ್ ಬರಲ್ಲ, ಇದು ವೀಕ್ಸ್ ಬರಲ್ಲ. ಬರುತ್ತೆ ಅಷ್ಟೇ ಲೈಕ್ ಅಲೆವ್ ಟೇಸ್ ಬರುತ್ತೆ ಆಲ್ಮೋಸ್ಟ್ ಅದು ಜಾಸ್ತಿ ವಿ ಡಿಫ್ರೆನ್ಸ್ ಅಷ್ಟೇ ಹಂಗೆ. ಹೌದು, ಆ್ಯಂಡ್ 1 lakh ರೂಪಾಯಿ ಕಡಿಮೆ ಅದು ಪ್ರೈಸಿಂಗಲ್ಲಿ. ಅದು ಕಡಿಮೆ, ಅದು pricing ಕಡಿಮೆ. ಎಲ್ಲರೂ ಜಾಸ್ತಿ ಟಾಪ್ ರೇಟ್ ತೊಗೊಳೋದು ಇವಿ ಕಾಸಲ್ಲಿ, ಎಲ್ಲರೂ ಬೇಸ್ ತೊಗೊಳಲ್ಲ ಅನ್ಕೊತೀನಿ ಆಲ್ಮೋಸ್ಟ್ ಅಂತ ಇರೋದು ಇವಿ ಕಾಸಲ್ಲಿ. ಎಲ್ಲ ಕಮ್ಮಿಟ್ಟು ಟಾಪ್ ರೇಟ್ ತೊಗೊಳೋದು, ಬೇಸ್ ಕಡಿಮೆ ಅನ್ಕೊತಿದ್ದಾನೆ ತೊಗೊಳೋದು ಬೇಸ್ ಬೇರೆ ನಿಮಗೆ ಗೊತ್ತಿರುತ್ತೆ ಸೇಲ್ಸಲ್ಲಿ ಜಾಸ್ತಿ ನೋಡಲ್ಲ ಅದಕ್ಕೆ ಇವಿಯಲ್ಲಿ ಬೇಸ್ ವೇರಿಯಂಟ್ಸ್. ಬಟ್ ಇವ್ರಿಗೆ ಶೋರೂಮ್ಸ್ ತುಂಬ ಕಡಿಮೆ ಆಯ್ತು ನಾ ಶೋರೂಮ್ಸ್, ಇಲ್ಲ ಜಾಸ್ತಿ ಆಗ್ತದ. ಬಿಕಾಸ್ ಸಿಟಿ ಒಳಗೆ ಬಂದು ಮಾಡಿರೋದು ಬಿಟ್ಟರೆ ವೈಟ್ ಫ್ಲಾಗ್ ಇಲ್ಲ ಮತ್ತು ಸೆಂಟ್ರಲಲ್ಲಿ ಇಲ್ಲ. ಜಾಸ್ತಿ ಬರೀ ಮನೆಗೆ ಬರ್ಬೇಕು ನೀನು ಏರೋ ಸಿಟಿಗೆ ಅಂದ್ರೆ ಅದು ದೂರ ಆಯ್ತು ಕಸ್ಟಮರ್ಗೆ ಅಂತ ಅನ್ಕೊಂಡೆ. ಹೌದು, ಒಂದು ಸೆಕೆಂಡ್ ಆಯ್ತು ಈಗ ಫೀಚರ್ ಸಿಕ್ತು ಗಾಡಿ ಬಗ್ಗೆ. ಆಲ್ಮೋಸ್ಟ್ ಮಳೆ ಬರ್ತಾರೆ ಮನೆಗೆ ಹೋಗೋಣ ಏನು ಕಮ್ ಸ್ಟಾರ್ಟ್ ತಂದು ಈಗ ಗಾಡಿಯನ್ನು ತೆಕ್ಕೋಬೇಕಿರೋ ನಾಚೋ ಬರೋ ಗಾಡಿನ ನಾನು ಬರೋದು.